ಸೊ ಕೆಳಗಡೆ ನಾನು ಈ ರೂಮ್ ಬುಕ್ ಮಾಡಿದ್ದೆ. ಇವಾಗ ನಾವು ಹೋಗ್ತಿರೋದು ಯಾವ್ದಂತ ಅಂದರೆ ಅಷ್ಟು ಕೆಳಗಿಂದ ಬಂದಿದ್ದೀವಿ ಮೇಲಕ್ಕೆ. ಇವಾಗ ನಾವು ಇವಾಗ ಕೆಳಗೆ ಇಳಿತೀವಿ. ಸೊ ಈ ಥರ ಗಾಡಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾವು ಮೋಡದ ಮೇಲ್ಗಡೆ ಇದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸೆಕೆಂಡ್ ಡೇನ ನಾನು ಇವಾಗ 11 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವಾಗ ಟೈಮ್ ಬಂದ್ಬಿಟ್ಟು 10:45 ಆಗಿದೆ. ಸೊ ನಮ್ಮದು ರೂಮ್ ಚೆಕ್ಔಟ್ ಬಂದ್ಬಿಟ್ಟು 11 ಗಂಟೆಗಿರೋದು. ಸೊ ಇದೇ ರೂಮ್ ಮಾಡಿದ್ದು ಗೈಸ್. ಏನಂತ ಅಂದರೆ ರೂಮಲ್ಲಿ ವೀಡಿಯೋ ಮಾಡೋಣ ಅಂತ ಇದ್ದೆ, ಬಟ್ ನೈಟ್ ಬಂದಿದ್ದು ಲೇಟ್ ಆಗಿತ್ತು. ಸೊ ಫೋನಲ್ಲಿ ಕೂಡ ಸ್ಟೋರೇಜ್ ಇರಲಿಲ್ಲ, ಅದಕ್ಕೋಸ್ಕರ ಬಂದು ಮಲಗಿ ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀನಿ. ಸೊ ಇಲ್ಲಿ ನೋಡಿ, ಈ ರೀತಿ ಇದೆ ವ್ಯೂ. ಸಖತ್ತಾಗಿರುತ್ತೆ ಗೈಸ್. ಏನಕ್ಕಂತ ಅಂದರೆ ನಿನ್ನೆ ಫುಲ್ಲು ಮಳೆ ಮೋಡ ಆಗಿತ್ತು, ಇವತ್ತು ಮಳೆ ಮೋಡ ಇಲ್ಲ. ಒಳ್ಳೊಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಹೋಗೋಣ ಅಂತ ಇದ್ದೀನಿ. ಸೊ ಬನ್ನಿ ಹೋಗೋಣ. ಮೇಲ್ಗಡೆ ಅಲ್ಲೊಂದು ರೂಮ್ ಇದೆ. ಸೊ ಕೆಳಗಡೆ ನಾನು ಈ ರೂಮ್ ಬುಕ್ ಮಾಡಿದ್ದೆ. ಈ ಕಡೆ ಬಂದರೆ ಇಲ್ಲೊಂದು ಫಾಲ್ಸ್ ಇದೆ ಗೈಸ್, ಬಟ್ ಇವಾಗೆಲ್ಲ ನೀರು ಖಾಲಿ ಮಾಡಿಬಿಟ್ಟಿದ್ದಾರೆ ಅಂತ. ಅದೊಂದು ಡ್ಯಾಮ್ ಇದೆಯಲ್ವಾ, ಕುಲುಕುಮಲ ಇಲ್ಲ, ಅದು ಒಂದು ಡ್ಯಾಮ್ ಇದೆ. ಆ ಡ್ಯಾಮಿಂದು ಗೇಟ್ ಓಪನ್ ಮಾಡಿದ್ದಾರೆ. ಏನಕ್ಕಂತಂದರೆ ಕಂಟಿನ್ಯೂಯಸ್ಸು ಮಳೆ ಆಗ್ತಾ ಇದೆಯಂತೆ. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ ಸ್ವಲ್ಪ ನೀರಿದೆ ಅಷ್ಟೇ. ಸೊ ಗೈಸ್ ಇಲ್ಲಿ ನೋಡಿ, ಇಲ್ಲಿ ಇದೇ ಫಾಲ್ಸು. ಸೊ ಫುಲ್ಲು ನೀರು ಖಾಲಿ ಆಗಿಬಿಟ್ಟಿದೆ. ಬನ್ನಿ ಇವಾಗ ಒಂದೊಂದು ಫೋಟೋ ಎಲ್ಲ ತಕ್ಕೊಂಡು ಬ್ಯಾಕ್ಗ್ರೌಂಡಿಂದ ಹೋಗೋಣ. ಕೇರಳದ ಹಲಸಿನಕಾಯಿ ನೋಡಿ, ಇಲ್ಲಿ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ, ಯಾವ ಹಣ್ಣಾಗಿಲ್ಲ ಗೈಸ್. ಹಣ್ಣಾಗಿದ್ದರೆ ಒಳ್ಳೆ ಹಲಸಿನ ಹಣ್ಣು ತಿನ್ಬೋದಿತ್ತು. ಸೊ ಇಲ್ಲೆಲ್ಲ ಆಟಾಡೋ ಗೇಮಿಂಗ್ ಎಲ್ಲ ಇತ್ತು, ಬಟ್ ನಾನು ಇನ್ನೇ ನೈಟ್ ಬಂದಿದ್ದೆ, ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಏನು ರೂಮ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಇವಾಗ ರೂಮ್ ಒಳಗೆ ಹೋಗಿ ತೋರಿಸೋಣ ಅಂತ ಅಂದರೆ ಫುಲ್ಲು ಎಲ್ಲ ಬೆಡ್ಶೀಟ್ ಎಲ್ಲ ಆ ಕಡೆ ಈ ಕಡೆ ಎತ್ತಾಕ್ಬಿಟ್ಟಿದ್ದೀನಲ್ಲ, ಚೆನ್ನಾಗಿಲ್ಲ ರೂಮು. ಇವಾಗ ನಾವು ಹೋಗ್ತಿರೋದು ಯಾವುದಂತ ಅಂದರೆ ಕುಲುಕುಮಲೈ ವ್ಯೂ ಪಾಯಿಂಟಿಗೆ. ಸೊ ಮಾರ್ನಿಂಗೆ ಹೋಗಬೇಕಿತ್ತು, ಬಟ್ ಹೋಗೋಕ್ಕಾಗಿಲ್ಲ. ಟ್ರೈನಲ್ಲಿ ನಾನು ಯಾವ ರೂಮಲ್ಲಿ ಉಳ್ಕೊಂಡಿದ್ದೆ ಅಂತ ಅಂದರೆ ಸೊ ಅವ್ಯಾಂಡಲೆ ಲಕ್ಸುರಿ ಕಾಟೇಜ್ ರೂಮಲ್ಲಿ ಉಳ್ಕೊಂಡಿದ್ದೆ. ಸೊ ಇವಾಗ ಚೆಕ್ಔಟ್ ಆಗಿ 2 AM ಅಂತಿದ್ದೀನಿ, 2 PM 11 AM ಚೆಕ್ಔಟ್ ಇರುತ್ತೆ. ಸೊ ಬನ್ನಿ ಇವಾಗ ಹೋಗೋಣ. ಇವಾಗ ಫುಲ್ಲು ಬಿಸಿಲಿದೆ ನೋಡಿ. ನಾವಿವಾಗ ರೀಲ್ಸಲ್ಲೆಲ್ಲ ಫೇಮಸ್ ಆಗಿರೋಂಥ ಇಲ್ಲಿ ನೋಡಿ, ಇಲ್ಲಿ ಗದ್ದೆ. ಸೊ ಇಲ್ಲಿ ರೋಡು, ಈ ಕಡೆನೂ ಗದ್ದೆ, ಓಡೋಗ್ತಾರೆ ನೋಡಿ. ಓಡೋಗಿ ಒಂದು ರೀಲ್ಸ್ ಮಾಡಿದ್ದಾರೆ, ಅದು ಭಾರಿ ಟ್ರೆಂಡಿಂಗಲ್ಲಿತ್ತು. ಸೊ ಆ ಸ್ಪಾಟಲ್ಲಿ ನಾನು ಇದ್ದೀನಿ ಇವಾಗ. ಫುಲ್ಲು ಗುಡ್ಡ. ನಾವಿವಾಗ ಅಲ್ಲಿ ಕೆಳಗಡೆ ರೋಡಿಂದ ಒಂದು ಬೆಟ್ಟ ನೋಡಿದ್ವಲ್ಲ, ಆ ಬೆಟ್ಟ ಹತ್ತುತ್ತಾ ಇದ್ದೀವಿ. ರೋಡ್ ಫುಲ್ಲು ಹೆಂಗಿದೆ ಅಂತಂದರೆ ಫುಲ್ಲು ಕರ್ವಿಂಗು, ಒಳ್ಳೆ ಅಪ್ ಸೈಡು ನಾವು ಟ್ರೆಕ್ಕಿಂಗ್ ಹೋಗ್ತೀವಲ್ಲ ಆ ರೀತಿ ಇದೆ ರೋಡು, ಚಿಕ್ಕ ಕರ್ವು. ಸೊ ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಮೇಲ್ಗಡೆ ಬೆಟ್ಟ, ಅದೇ ಬೆಟ್ಟ ಹತ್ತುತ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಅಲ್ಲಿ ಇಬ್ಬರು ಬೈಕರ್ಸ್ ಬೇರೆ ಇದ್ದಾರೆ. ಸೊ ಇಲ್ಲಿ ನೆಟ್ವರ್ಕ್ ಕೂಡ ಕರೆಕ್ಟಾಗಿಲ್ಲ ಗೈಸ್, ಇದೇ ಪ್ಲೇಸ್ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅದು ಆ್ಯಕ್ಚುಲಿ 3:30 to 4:30, 5:30 ಬರಬೇಕು. ಅವಾಗ ಜೀಪ್ ಸಫಾರಿಲಿ ಸನ್ರೈಸ್ ಚೆನ್ನಾಗಿರುತ್ತಂತೆ. ರೋಡ್ನ ವ್ಯೂ ಯಾವ್ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಫುಲ್ಲು ಕರ್ವಿಂಗು ಗೈಸ್. ಸೊ ಈ ಕಡೆ ರೈಟ್ ಸೈಡ್ ನೋಡಿ ವ್ಯೂ ಯಾವ ರೀತಿ ಇದೆ ಅಂತ ಹೇಳಿ. ಫುಲ್ಲು ನಾವು ಅಷ್ಟು ಕೆಳಗಿಂದ ಬಂದಿದ್ದೀವಿ ಮೇಲಕ್ಕೆ. ಇವಾಗ ಕ್ಯಾಪ್ಚರ್ ಆಗ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಮಗೆ ಆದಷ್ಟು ತೋರಿಸ್ತಾ ಇದೀವಿ. ಗಾಡಿಗಳು ಬೇರೆ ಬರ್ತವೆ. ಮೋಟೋ ವ್ಲಾಗೆ ಸ್ಟಾರ್ಟ್ ಮಾಡ್ಬೋದು. ಈ ತರ ಹೋಗ್ತಾ ಎಲ್ಲೆಲ್ಲೋ ನೇಚರ್ ನೋಡ್ತಾ ಹೋಗ್ತೀವಲ್ಲ, ಸೊ ಮೋಟೋ ವ್ಲಾಗೆ ಸ್ಟಾರ್ಟ್ ಮಾಡ್ಬೋದು. ಜನ ಎಲ್ಲ ಹೆಂಗಿರ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಸೊ ಇವೆಲ್ಲ ಇದಾವಲ್ಲ, ನಮ್ಮ ಆಗುಂಬೆ ರೋಡ್ಗಿಂತನೂ ನನ್ನ ಪ್ರಕಾರ ಭಾರಿ ಹೈಟಲ್ಲೇ ಇದೆಯಲ್ಲ. ಗುಡ್ಡದ ನೀರೇ ಅನ್ಸುತ್ತೆ ಇವ್ರಿಗೆ ಕುಡಿಯೋಕ್ಕೆಲ್ಲ. ಬೋರ್ವೆಲ್ ಎಲ್ಲ ವ್ಯವಸ್ಥೆ ಇರಲ್ಲ. ಸೈಡಲ್ಲಿ ಈ ತರ ಗಿಡ ಬೆಳೆದಿದ್ದಾರೆ. ನಿಮಗೆ ಏನಾದ್ರು ಕಮೆಂಟ್ ತಿಳಿಸಿ, ಈ ಗಿಡ ಗೊತ್ತಿದ್ರೆ ಏನಂತ ಹೇಳಿ. ನನ್ನ ಪ್ರಕಾರ ವೆನಿಲಾನೋ ಅಥವಾ ಏನಂತಾನೆ ಗೊತ್ತಿಲ್ಲ. ವೆನಿಲಾ ಅಲ್ಲ ಇದು, ಬಟ್ ಏನೋ ಇದೆ ನೋಡಿ. ಇಲ್ಲಿ ಇದು ಏನು ಕರೆಂಟ್ ವೈರೋ ಏನೋ ಗೊತ್ತಿಲ್ಲ, ಬಟ್ಟೆ ಒಣಸಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಕೇಬಲ್ಗಳು ಹೆಂಗ್ ಕಟ್ಟಿದಾರೆ ನೋಡಿ ಗೈಸ್. ಇಲ್ಲೆಲ್ಲ ಮನೆ ಫುಲ್ಲು ವಾಟರ್ ಫಾಲ್ಸ್ಗಳು, ಮೇಲ್ಗಡೆ ಗುಡ್ಡದ ನೀರು ಇವೆಲ್ಲ. ಫಾಲ್ಸ್ ನೋಡಿ, ಫಾಲ್ಸು ಸಣ್ಣ ಜರಿ ಗೈಸ್. ಸೊ ಇಲ್ಲೆಲ್ಲ ಹೋಗಂಗಿಲ್ಲ, ಎಲ್ಲ ಬೇಲಿ ಹಾಕ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಅಂದ್ರೆ ಸ್ಕಿಡ್ ಆಗುತ್ತೆ ಅಂತ ಹೇಳಿ. ವರ್ಷ ಇಡೀ ಮಳೆ ಬರ್ತಾನೆ ಇರುತ್ತಲ್ಲ, ಅಂದ್ರೆ ನೀರ್ ಹರಿತಾನೆ ಇರುತ್ತಲ್ವಾ, ಫುಲ್ಲು ಪಾಚಿ ಕಟ್ಟಿರುತ್ತೆ. ಅಂದ್ರೆ ಹೋಗಿ ಸ್ವಲ್ಪ ನೀರಲ್ಲಿ ಆಟ ಆಡ್ಬೋದಿತ್ತು. ಇವಾಗ ಮುತ್ತುಕೋಡು ರೋಡ್ ನ್ಯಾಷನಲ್ ಹೈವೇಲಿ ಇದೀವಿ. ಫುಲ್ಲು ಮನೆಗಳು, ಗುಡ್ಡಗಳು, ಕಾಫಿ ಎಸ್ಟೇಟ್ ಇಲ್ಲ, ಇದೆ ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್. ಬಿಸಿಲಿರೋದಕ್ಕೆ ಚೆನ್ನಾಗಿದೆ ಗೈಸ್. ನಾವು ಬಂದಿರೋದಕ್ಕೂ ಇಲ್ಲಿ ಬಿಸಿಲಿರೋದಕ್ಕೂ ಸೂಪರ್ ಆಗಿದೆ. ನಾವು ಇವಾಗ ಕೆಳಗೆ ಇಳಿತೀವಿ. ಒಂದು ಟೀ ಫ್ಯಾಕ್ಟ್ರಿ ಅದು. ನಿನ್ನೆ 2 kg ಟೀ ತಗೊಂಡಿದ್ದೀನಿ. ಕೇರಳಕ್ಕೆ ಬಂದು ನೆನ್ಪಿರ್ಬೇಕಲ್ಲ ಅಂತೇಳಿ. ಮುನ್ನಾರ ಟೀ ಎಸ್ಟೇಟ್ ಒಳಗಡೆ ರೋಡಲ್ಲಿ ಹೋಗ್ತಿದ್ದೀವಿ. ಸೊ ಇಲ್ಲಿ ಬದುಕ್ತಿದಾರಲ್ಲ, ಅಂದ್ರೆ ಇಲ್ಲಿ ಇದಾರಲ್ಲ, ಅವ್ರ ಲೈಫು ಸೂಪರ್ ಆಗಿದೆ. ಯಾವುದು ಟ್ರಾಫಿಕ್ ಇಲ್ಲ, ಏನಿಲ್ಲ, ಪೀಸು. ಸೊ ಒಂದೇ ವೆದರ್ ಇರುತ್ತೆ ಅನ್ಸುತ್ತೆ ಇಲ್ಲಿ. ಸೊ ಅಷ್ಟು ಬಿಸಿಲಿದೆ ಆ ಕಡೆ ನೋಡಿ. ಅಷ್ಟು ಬಿಸಿಲಿದ್ರು
ಯಾವ ರೀತಿ ಕೋಲ್ಡ್ ಫೀಲ್ ಆಗ್ತಿದೆ ನಮಗೆ. ಒಂದೊಂದು ನೀಲಗಿರಿನೂ ನೋಡಿ, ನಿನ್ನೆನೂ ನಮಗೆ ಅದು ಯಾವುದೋ ಟಾಪ್ ಹೋಗೋ ರೋಡಲ್ಲೂ ಸಿಕ್ಕಿದ್ವು ನೀಲಗಿರಿ. ಬಟ್ ಇಲ್ಲಿ ಎಷ್ಟು ಗಾತ್ರವಾಗಿದ್ದಾವೆ ನೋಡಿ ಗೈಸ್, ಒಂದೇ ತರ ಸ್ಟ್ರೈಟ್ ಹೋಗಿದಾವೆ. ನಮ್ಮ ಸೈಡ್ ಈ ರೀತಿ ಮರಗಳಿದ್ರೆ ಮರ ಮನೆ ಪೋಲ್ಸಿಗೆಲ್ಲ ಸಖತ್ತಾಗಿ ಬರುತ್ತೆ. ಬಟ್ ಕುಲುಕುಮಲೈ ವ್ಯೂ ಪಾಯಿಂಟ್ ಅಂತ ಅನ್ನಲ್ಲ, ಸೊ ಅದು ಮಾರ್ನಿಂಗೇ ಹೋಗ್ಬೇಕಂತೆ. ಬಟ್ ಏನಂತ ಅಂದರೆ ಮಾರ್ನಿಂಗು ಸನ್ರೈಸ್ ಆಗಿಲ್ದಿದ್ದ ಕಾರಣ, ಫುಲ್ಲು ಮೋಡ ಇದ್ದಿದ್ದ ಕಾರಣ ಇವತ್ತು ಕಾಣಿಸಿಲ್ಲ ಅಂತೆ. ಬಟ್ ಜೀಪ್ ಸಫಾರಿಲಿ ಹೋಗೋಣ ಅಂತಂದರೆ ಗೈಸ್, ಒಬ್ರಾರು ಹೋಗ್ರಿ ಇಬ್ಬರಾರು ಹೋಗ್ರಿ 3,000 3,500 ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಹೋಗು ಏನು ಯೂಸ್ ಇಲ್ಲ ಅಂತ ಜೀಪ್ ಅವರೇ ಹೇಳಿದ್ರು. ಸೊ ಅಲ್ಲೊಂದು ಕಾಣಿಸ್ತಿದೆಯಲ್ಲ ಬೆಟ್ಟ, ಅದೇ ಬೆಟ್ಟಕ್ಕೆ ಹೋಗೋಕ್ಕೆ 8 ಕಿಲೋಮೀಟ್ರ್ ಜೀಪ್ ಸಫಾರಿ ಇದೆಯಂತೆ. ಸೊ ನೋಡ್ಬೋದಿತ್ತು. ಬಟ್ ನನಗೆ ಗೊತ್ತಾಗಿದ್ದ ಪ್ರಕಾರ ಏನಂತ ಅಂದರೆ ಮುನ್ನಾರಲ್ಲಿ ಜಾಸ್ತಿ ವ್ಯೂ ಪಾಯಿಂಟ್ಗಳೇ ಗೈಸ್. ಸೊ ಈ ರೀತಿ ನೋಡಿ ಇಲ್ಲಿ, ಸೊ ಇದೊಂದು ವ್ಯೂ ಪಾಯಿಂಟ್, ಅಲ್ಲೊಂದು ಹೊಳೆ ಇದೆ ನೋಡಿ. ಸೊ ಇಲ್ಲಿ ನಾವು ನಿನ್ನೆ ಒಂದು ಹೋಗಿದ್ವಲ್ಲ ಪಡುಮೆಟ್ಟಿ ಡ್ಯಾಮ್ ಅಂತ ಹೇಳಿ, ಮತ್ತುಪೇಡಿ ಡ್ಯಾಮ್ ಅಂತ ಹೋಗಿದ್ವಲ್ಲ. ಸೊ ಅದೇ ಡ್ಯಾಮಿನ ನೀರೆಲ್ಲ ಇಲ್ಲೆಲ್ಲ ಹರ್ಕೊಬರೋದು. ಒಂದೇ ಒಂದು ರಿವರು ಹರಿದು ಹೋಗುತ್ತೆ. ಪೂರ್ತಿ ಲೊಕೇಶನ್ ನೋಡಿ ಗೈಸ್. ಇವತ್ತು ಚೆನ್ನಾಗಿತ್ತು, ಯಾಕೆ ಬರೀ ವ್ಯೂ ಪಾಯಿಂಟ್ ಇದೆ, ಏನು ಎಕ್ಸ್ಪೀರಿಯೆನ್ಸ್ ಮಾಡೋಂಥದ್ದು ಏನಿಲ್ಲ. ನಾವೇ ಬೈಕ್ ತಗೊಂಡು ಅಲ್ಲಲ್ಲಿ ನಿಲ್ಲಿಸಿ ಅಲ್ಲಲ್ಲಿ ನೋಡ್ಕೊಂಡು ಹೋಗ್ಬೇಕಷ್ಟೇ. ಬರೀ ವ್ಯೂ ಪಾಯಿಂಟಿಂದ ವೀಡಿಯೋ ಮಾಡೋಣ ಅಂತ ಅಂದರೂ ಸರಿಯಾಗಲ್ಲ ಅಂತ ಅನಿಸ್ತಿದೆ. ಸೊ ಇದೊಂದು ಜೀಪ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಿತ್ತು ಅಂತ ಭಾರಿ ಆಸೆ ಇತ್ತು. ಬಟ್ ಏನು ಮಾಡ್ತೀರಾ, ಇಲ್ಲಿ ಹೂವುಗಳು. ಸೊ ಈ ರೀತಿ ಇದೆ ಗೈಸ್. ಈ ಥರದ ಗಾಡಿ ಒಂದು ಹೆವಿ ಇಷ್ಟ ಆಗಿದೆ ಗೈಸ್. ಸೊ ಈ ಥರ ಗಾಡಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲಿ ಕೇಳಿದೆ 6 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಸೊ 2000 2010 ಮಾಡಲ್ವರೆಗೂ ಸಿಗ್ತಾವಂತೆ. 2000 ಮಾಡಲ್ಲು 6 ಲಕ್ಷ ರೂಪಾಯಿ ಪೂರ್ತಿ ಹೊಸ ಬಾಡಿ ಗೀಡಿ ಎಲ್ಲ ಹಾಕಿ ಸೀಟ್ ಎಲ್ಲ ಹಾಕೋಕ್ಕೆ. ಸೊ ಇದು 2010 ಮಾಡಲ್ ಬಂದ್ಬಿಟ್ಟು 10 ರಿಂದ 11 ಲಕ್ಷ ಇದೆಯಂತೆ. ಒಂದು ರೆಸಾರ್ಟ್ ಹತ್ರ ಬಂದಿದ್ದೀವಿ. ಸೊ ಈ ರೆಸಾರ್ಟು ಹೆಂಗಿದೆ ಅಂತ ಅಂದರೆ ಫುಲ್ಲು ಮೇಲ್ಗಡೆ ಗುಡ್ಡ, ಈ ಕಡೆ ಫುಲ್ಲು ಟೀ ಎಸ್ಟೇಟು. ಸೊ ನಾವು ಇವಾಗ ಈ ರೋಡಲ್ಲಿ ಬಂದ್ವಿ ಗೈಸ್. ಸೊ ಈ ರೋಡ್ ಮಾತ್ರ ಸೂಪರ್ ಆಗಿದೆ. ಸೊ ಅಲ್ಲೆಲ್ಲ ಕಾಣಿಸ್ತಿದಾವಲ್ಲ ಅವೆಲ್ಲ ಟೀ ಎಸ್ಟೇಟ್ ಒಳಗಿರೋಂಥ ಮನೆಗಳು. ನಮಗೆ 4 ಗಂಟೆಗೆ ಟೆನಿಕಾಸ್ಟ್ ಮುನ್ನಾರ್ ಬಿಡಲೇಬೇಕು. ಸೊ ಅದಕ್ಕೋಸ್ಕರ ಜೀಪ್ ಸಫಾರಿ 3 ಗಂಟೆ ಆಗುತ್ತಂತೆ. ನೀವೇನಾದರೂ ಕುಲುಕುಮಲೈ ಸನ್ರೈಸ್ ಪಾಯಿಂಟ್ ನೋಡ್ಬೇಕಂತಿದ್ರೆ 3:30 4 AM ಬನ್ನಿ, ಜೀಪ್ ಸಫಾರಿ ಇರುತ್ತೆ. ಸೊ ಜೀಪಲ್ಲಿ ಕರ್ಕೊಬರೋದಕ್ಕೆ 3 ಅವರ್ಸ್ ಆಗುತ್ತಂತೆ. ನಮಗೆ ಇಲ್ಲಿ ಟೀ ಎಸ್ಟೇಟಲ್ಲಿ ಯಾರು ಕೇಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಟೀ ಎಸ್ಟೇಟ್ನ ಸುತ್ತಾ ಇದ್ದೀವಿ. ಆ ಕಲ್ಲು ಬಂಡೆ ಹತ್ರ ಹೋಗೋಣ ಅಂತ ಅಂದರೆ ಯಾವ ಕಡೆ ದಾಟ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಬೆಳೆದಿದೆ ನೋಡಿ ಇಲ್ಲಿ. ಎಲ್ಲೂ ಹೋಗೋಕ್ಕಾಗಲ್ಲ ಗೈಸ್, ಎಲ್ಲೂ ಹೋಗೋಕ್ಕಾಗಲ್ಲ. ಓನರ್ ನೋಡಿದ್ರೆ ಮೆಟ್ಟಲ್ಲೇ ಹೊಡಿತಾರೆ ಅನಿಸುತ್ತೆ ನಮಗೆ. ಆದರೂ ತೊಂದರೆ ಇಲ್ಲ, ರಿಸ್ಕ್ ತಗೊಂಡು ರಸ್ಕ್ ಥರ ಫೋಟೋ ತಗೊಬರೋಣ. ಟೀ ಬೀಜ ಅನ್ಸುತ್ತೆ ನೋಡಿ ಇದು. ಸೊ ಇಲ್ಲೆಲ್ಲ ಬಿಟ್ಟಿತ್ತು, ಹಾಗೆ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ತಿಂತಾಯಿದ್ದೀನಿ. ಏನೋ ಒಂಥರ ಇದೆ ಗೈಸ್ ಇದು. ಟೇಸ್ಟ್ಲೆಸ್ ಟೀ ಬೀಜ. ಊಟ ಪಾಪ, ಊಟ ಊಟ ಪಾಪ, ಊಟ ಊಟ ಪಾಪ, ಊಟ ಊಟ ಊಟ. ಬೇಡವಾ ಇಲ್ಲಿಂದ 23 ಕಿಲೋಮೀಟರ್ ಇದೆ ಮುನ್ನಾರು ಹೋಗ್ಬೇಕು ಗೈಸ್. ಹೈವೇಲಿದ್ದೀವಿ. ಸೊ ನೋಡಿ ಇಲ್ಲಿ ಯಾವ ರೀತಿ ಇದೆ ಹೈವೇ. ಸೊ ಇದು ಮುನ್ನಾರಿಗೆ ಈ ಕಡೆ ಹೋಗುತ್ತೋ ಗೊತ್ತಿಲ್ಲ. ಸೊ ರೂಟ್ ಮ್ಯಾಪ್ ನೋಡಿ ಹೋಗ್ಬೇಕು ಗೈಸ್, ಸೊ 4:10 ನಮ್ಮ ಬಸ್ ಇದೆ. 9 o'clock ನಮ್ಮದು ಟ್ರೈನ್ ಇದೆ. ಟ್ರೈನು ಬುಕ್ ಆಗಿಲ್ಲ ಗೈಸ್, ಬುಕ್ ಮಾಡಿದ್ದೆ ಬಟ್ ವೇಟಿಂಗ್ ಲಿಸ್ಟ್ ಇದೆ. 37 ಇತ್ತು ನಮ್ಮದು ವೇಟಿಂಗ್ ಲಿಸ್ಟ್, ಬಟ್ 30 ತನಕ ಬುಕ್ ಆಗಿದೆ, ಇನ್ನು 7 ಸೀಟ್ ಬುಕ್ ಆಗಿಲ್ಲ. ಸೊ ಜನರಲ್ ಟಿಕೆಟ್ ಹೋಗ್ಬೇಕು. ಜನರಲಲ್ಲಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಫಸ್ಟ್ ಟೈಮ್ ನಾನು ಜನರಲ್ಲಿ ಹೋಗ್ತಿರೋದು, ಅಲುವಾ ಟು ಬೆಂಗಳೂರು ಹೋಗ್ತಿರೋದು. ಸೊ ಟಿ ಹತ್ರ ಕೇಳಿ ಹೋಗೋಣ ಅಂತಿದ್ದೀನಿ, ಯಾವ್ದಾದ್ರು ಸೀಟ್ ಖಾಲಿ ಇದ್ದರೆ ಅಮೌಂಟ್ ಕೊಟ್ಟು ಹೋಗೋಣ ಅಂತಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಇವಾಗ ಊಟ ಮಾಡಿ ಗಾಡಿ ರೆಂಟಲ್ಲಿ ಇರೋರಿಗೆ ಅವ್ರಿಗೆ ವಾಪಸ್ ಕೊಟ್ಟು ಹೋಗಬೇಕು. 4 ಹೊತ್ತು ಬಸ್ ಕ್ಯಾಚ್ ಮಾಡಲೇಬೇಕು. ಆಲ್ರೆಡಿ 2:15 ಆಗಿದೆ ಗೈಸ್. 3 ಗಂಟೆ 3:15 ರೀಚ್ ಆಗ್ಬೇಕು ನಾವಲ್ಲಿ. ಸೊ ಅಲ್ಲಿ ನೋಡಿ ಅಲ್ಲೊಂದು ಜರಿ ಕಾಣಿಸ್ತಾ ಇದೆ ನಮಗೆ, ಅಲ್ಲೊಂದು ಜರಿ ಕಾಣಿಸುತ್ತಲ್ಲ ಅದೇ ಜರಿ ಬರ್ತಿರೋದು. ನಾವು ನೋಡಬೇಕಾಗಿದ್ದಂಥ ವಾಟರ್ ಫಾಲ್ಸ್ ಇದೆ ಅನಿಸುತ್ತೆ. ರೋಡ್ ಸೈಡೇ ಒಂದು ಯಾವುದೋ ವಾಟರ್ ಫಾಲ್ಸ್ ಹರಿಯುತ್ತೆ ಅಂತ ನೋಡಿದ್ವಿ ಗೂಗಲಲ್ಲಿ. ಸೊ ಈ ರೋಡು, ಈ ಪ್ಲೇಸು, ಈ ವ್ಯೂ ಯಾವ ರೀತಿ ಇದೆ ಅಂತ ನೀವೇ ನೋಡಿ. ಮಸ್ತ್ ಎಕ್ಸ್ಪೀರಿಯನ್ಸು ಗೈಸ್.
ಹತ್ರ ಹೋಗಿ ತೋರಿಸ್ತೀವಿ ತಡೀರಿ. ಇಲ್ಲೆಲ್ಲ ಹೋಗಕ್ ಬಿಡ್ಬೇಕಿತ್ತು ಗೈಸ್, ಅಲ್ಲೆಲ್ಲ ಆಟ ಆಡಕ್ಕೆ. ಇಲ್ಲಿ ಯಾವ್ದು ಇದು ಯಾವ್ದು ವಾಟರ್ ಫಾಲ್ಸಿಗೆ ಬಿಡೋದೇ ಇಲ್ಲ. ನೋಡಿ ಏನ್ ಮಸ್ತ್ ಆಗಿದೆ ಅಂತ ಹೇಳಿ. ಇಲ್ಲಿ ನಾವು ಮೋಡದ ಮೇಲ್ಗಡೆ ಇದೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಮೋಡ ಯಾವ ರೀತಿ ಇದೆ. ಅಲ್ಲಿ ನೋಡಿ, ಇಲ್ಲಿ ಫುಲ್ಲು ಮೋಡ ಗೈಸ್. ವಾವ್ ವಾವ್ ವಾವ್, ಜಸ್ಟ್ ವಾವ್ ಅನ್ಬೋದು ಅಷ್ಟೇ. ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಸೂರ್ಯ ಇರೋದಕ್ಕೂ ನಮಗಿಲ್ಲಿ ವ್ಯೂ ಪಾಯಿಂಟಿಗೂ ಗೈಸ್ ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ಬಿಸಿಲಿದೆ. ಅಲ್ಲೊಂದು ಮಾತ್ರ ಶೇಪಲ್ಲಿ ನೆರಳಿದೆ ನೋಡಿ. ಫೈನಲಿ ನಾವಿವಾಗ ಮುನ್ನಾರ್ ಟ್ರಿಪ್ ಮುಗಿಸಿ ಹಲ್ವಾ ಕಡೆ ಹೋಗ್ತಿದ್ದೀವಿ. ಸಿಟ್ಟಿಂಗ್ ಬುಕ್ ಮಾಡಿದ್ದೀವಿ. ಇಲ್ಲಿಂದ ಅಲ್ಲೋ ಬೆಂಗಳೂರು ಬೊಮ್ಮಸಂದ್ರಕ್ಕೆ ಹೋಗುತ್ತೆ. ಸೊ 1500 ರೂಪಾಯಿ ಆಗಿದೆ ಗೈಸ್ ಟಿಕೆಟು. ಸೊ ಫುಲ್ಲು ಟ್ರಾಫಿಕ್ಕು. ಸೊ ಆ್ಯಕ್ಚುಲಿ 9 o'clock ಬಸ್ ಇದೆ. ನಾವು ಅಷ್ಟೊತ್ತಿಗೆ ರೀಚ್ ಆಗ್ತೀವೋ ಇಲ್ಲ ಅಂತಲೂ ಗೊತ್ತಾಗ್ತಿಲ್ಲ. ಸಾಟರ್ಡೆ ಸಂಡೇ ಅಂತೂ ಗೈಸ್ ಹೆವಿ ರಶ್ಶು. ನಾವು ನಿನ್ನೆ ಊಟಕ್ಕೆ ಹೋಗಿದ್ವಿ, ಒಂದು ವೆಜ್ ರೆಸ್ಟೋರೆಂಟಿಗೆ ಹೋಗಿದ್ವಲ್ಲ, ಅಲ್ಲಿ ಫುಲ್ಲು ಬುಕ್ ಆಗಿಬಿಟ್ಟಿದೆ. ನಾವು ನಿನ್ನೆ 3 ಗಂಟೆ ಹೋಗಿದ್ವಿ. ಊಟ ಮಾಡಿ ಹೊರಗೆ ಬರೋಷ್ಟೊತ್ತಿಗೆ 3:30 ಆಗಿತ್ತು. ಬಟ್ ಇವಾಗ ನೋಡಿದ್ರೆ ನಾವು 3 ಗಂಟೆ ಹೋದಾಗಲೇ ಎಲ್ಲ ಖಾಲಿ ಅಂತ ಅಂದರು. ಆಮೇಲೆ ರಾತ್ರಿ ಊಟ ತಗೊಂಡಿದ್ದು ಗುರುಭವನ್ ಅಂತ, ಅಲ್ಲೂ ಕೂಡ ಫುಲ್ಲು ಖಾಲಿ ಅಲ್ಲ, ಫುಲ್ ರಶ್ ಇದ್ದರು. ಯಾವುದೋ ಮಹಾರಾಣಿ ಅಂತ ಹೇಳಿ ಹೋಟೆಲಲ್ಲಿ ಊಟ ಮಾಡಿ ಬಂದ್ವಿ. ಸೊ ಅಲ್ಲೂ ಚೆನ್ನಾಗಿತ್ತು ಗೈಸ್. ಸೊ ಈ ಬಸ್ಸಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು. ಯಾವ ರೀತಿ ಇದೆ ನೋಡಿ, AC ಬಸ್ಸು. ಸೊ ಇಲ್ಲಿ ಸಿಟ್ಟಿಂಗು ಗೈಸ್. ಸೊ ಇಲ್ಲಿ ಸ್ಲೀಪರು, ಇಲ್ಲೂ ಸ್ಲೀಪರು, ಇಲ್ಲಿ 2 seat ಸ್ಲೀಪರ್. ಸೊ ಎಷ್ಟು ಉದ್ದ ಇದೆ ಗೊತ್ತಾ. ಸೊ ಬಟ್ ಏನಂತ ಅಂದರೆ ನನಗೆ ಎಲ್ಲೂ ವಿಂಡೋ ಸೈಡ್ ಸಿಕ್ಕಿದ್ದಕ್ಕೆ ಸೊ ಇದೇ ಸೈಡಲ್ಲಿ ಕೂರಬೇಕು ಗೈಸ್. 11 ನಂದು ಸೀಟ್ ನಂಬರ್ ಬಂದ್ಬಿಟ್ಟು. ನಾವು ಕೂತ್ಕೊಂಡಿರೋ ಬಸ್ಸಿಂದು ಲೈಟ್ ಹಾಕಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತೇಳಿ. ಫುಲ್ಲು ಲಕ್ಸುರಿಯಸ್ ಆಗಿದೆ ಗೈಸ್. KSRTCನೂ 700, ಬಟ್ ಇದು 700 ರೂಪೀಸ್ ಕೊಟ್ಟಿದ್ದು. ಫುಲ್ಲು ವರ್ತಿದೆ. ಟನಲ್ ರೋಡ್ ನೋಡಿ, ಟನಲ್ ರೋಡ್. ಸೊ 1 ಕಿಲೋಮೀಟ್ರ್ ಇದೆ ಗೈಸ್ ಟನಲ್ ಇದು. ಇದಿಷ್ಟ ಆಗಿತ್ತು ನಮ್ಮದು ಮುನ್ನಾರ್ ಟ್ರಿಪ್ಪು 2 ಡೇಸ್ದು. ಸೊ ವಿಡಿಯೋ ಇಷ್ಟ ಆದರೆ ಅಥವಾ ನೀವೇನಾದರೂ ಮುನ್ನಾರಿಗೆ ಪ್ಲ್ಯಾನ್ ಮಾಡ್ತಿದ್ರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ರೆಂಟಲ್ ಬೈಕ್ ಆಗಿರ್ಬೋದು, ಆಮೇಲೆ ಹೋಟೆಲ್ ಎಲ್ಲಿ ಊಟ ಮಾಡಿ ಅಂತ ಹೇಳೋದಿರ್ಬೋದು, ಆಮೇಲೆ ಮತ್ತಿನ್ನೇನು ಹೇಳ್ಬೋದು, ಸ್ಟೇ ಎಲ್ಲಿ ಅಂತ ನಿಮಗೇನಾದ್ರು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾವು ತಿಳಿಸ್ತೀವಿ. ಸೊ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ 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 ಮುನ್ನಾರ್.